ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನವರಾತ್ರಿಯ 4ನೇ ದಿವಸ. ಈ ದಿವಸ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡಲಾಗತ್ತೆ. ಇವತ್ತು ಆ ದೇವಿಗೆ ಪ್ರಸಾದವಾಗಿ ರವಿಯ ಹಲ್ವಾ ಅಥವಾ ಶೀರವನ್ನ ಮಾಡ್ತಾ ಇದ್ದೇನೆ. ಅದರ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ವಿಡಿಯೋ ಕೊನೆ ತನಕ ನೋಡಿ. ಇದಕ್ಕೆ ನಾನು ಮೊದಲಿಗೆ ಪಾತ್ರೆಯಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಕಲರ್ ಚೇಂಜ್ ಆದಮೇಲೆ ಇದನ್ನು ಎತ್ತಿಟ್ಕೊಂಬಿಡಿ. ಹಾಗೆ ಅದೇ ತುಪ್ಪದಲ್ಲಿ ಸ್ವಲ್ಪ 1 ಕಪ್ ಆಗುವಷ್ಟು ರವಾವನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಳ್ಳಿ. ರವ ಇಲ್ಲಿ ಚೆನ್ನಾಗಿ ಅರಳಿ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಳಿ. ತುಂಬ ಕಪ್ಪು ಮಾಡೋದಕ್ಕೆ ಹೋಗಬೇಡಿ. ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಇದನ್ನು ಹುರ್ಕೊಳ್ಳಿ. ಇದನ್ನು ನೋಡಿ, ಇದು ಇಷ್ಟು ಬರೋವರೆಗೂ ಇದನ್ನು ಹುರ್ಕೊಳ್ಳಿ. ಆಮೇಲೆ ಅದೇ ಪಾತ್ರೆಗೆ 1 ಕಪ್ ರವಕ್ಕೆ ನಾನು 2 ಕಪ್ ನೀರನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ಕರೆಕ್ಟ್ ಅಳತೆ ಪ್ರಕಾರ ಇದಕ್ಕೆ ನೀರನ್ನು ಹಾಕ್ಕೊಬೇಕಾಗತ್ತೆ. ನೀರು ಕುದಿ ಬಂದಮೇಲೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ರವನ ಇದರಲ್ಲಿ ಹಾಕಿ ಇದನ್ನು ಸ್ಲೋಲಿ ಇದನ್ನು ಮಿಕ್ಸ್ ಮಾಡಬೇಕು. ಗಂಟು ಬರದೇ ಇರೋ ಹಾಗೆ ಇದನ್ನು ನೀಟಾಗಿ ತಿರುಗಿಸ್ಕೊಳ್ಳಿ. ಇದನ್ನು ನೀಟಾಗಿ ತಿರುಗಿಸ್ಕೊಂಡು ಇದನ್ನು 2 ನಿಮಿಷ ಒಂದು ಪ್ಲೇಟನ್ನು ಇದರ ಮೇಲೆ ಮುಚ್ಚಿ ಇಟ್ಬಿಡಿ. ಇವೆಲ್ಲನೂ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ 2 ನಿಮಿಷ ಆಗಿದೆ. ಸೊ ಇದು ಬೆಂದಿದೆ. ಹಾಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಒಂದ್ಸಲ ತಿರುಗಿಕೊಂಡು ಇದನ್ನು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಇದು ರೆಡಿ ಆದಮೇಲೆ ಇದಕ್ಕೆ ನಾವು ಸಕ್ಕರೆನ ಹಾಕ್ಕೊಬೇಕಾಗತ್ತೆ. ಸಕ್ಕರೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ನೀವು ಬೇಕಾದರೆ ಹೆಚ್ಚು ಕಡಿಮೆ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕ್ಕೊಬೋದು. ನಾನಿಲ್ಲಿ 1 ಕಪ್ ಹಾಕ್ಕೊಂಡಿದ್ದೇನೆ. ಈ ಸ್ಟೇಜಲ್ಲಿ ನಾವು ಕೈ ಬಿಡದೇ ಇದ್ದಂಗೆ ಇದನ್ನು ತಿರುಗಿಸ್ಕೊಬೇಕು. ಯಾಕೆಂದರೆ ಈ ಟೈಮಲ್ಲೇ ಗಂಟಾಗೋದು ಜಾಸ್ತಿ ಆಗುತ್ತೆ. ಸೊ ಸರಿಯಾಗಿ ಇದನ್ನು ಸ್ಟಿರ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಇವಾಗ ನೋಡಿ, ನಾನು ಇದನ್ನು ನೀಟಾಗಿ ಸ್ಟಿರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನೀರನ್ನು ಕೂಡ ಬಿಟ್ಟಿದೆ ಅದು ಸಕ್ಕರೆ. ಚೆನ್ನಾಗಿ ಇದು ಬ್ಲೆಂಡ್ ಆಗಿದೆ. ಎಲ್ಲನೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು. ಚೆನ್ನಾಗಿ ಇದು ಬ್ಲೆಂಡ್ ಆದ ನಂತರ ತುಪ್ಪನ ಹಾಕ್ಕೊಬೇಕು. ತುಪ್ಪನ ನಾನಿಲ್ಲಿ 1/2 ಕಪ್ ಅಷ್ಟೇ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಬೋದು. ಎಷ್ಟು ಜಾಸ್ತಿ ತುಪ್ಪ ಹಾಕ್ತಿರೋ ಇದು ಅಷ್ಟೇ ಚೆನ್ನಾಗಿ ಬರುತ್ತೆ. 1 ಕಪ್ಪಿಗೆ ನೀವು 1 ಕಪ್ ರವೆ ತೊಗೊಂಡ್ರೆ 1 ಕಪ್ ತುಪ್ಪನೇ ನೀವು ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೇನೆ ಅಷ್ಟೇ. ನೋಡಿ, ಇದನ್ನು ತುಪ್ಪನ ಹಾಕಿ ಒಂದ್ಸಲ ತಿರುಗಿಸಿ, ಹಾಗೆ ನಾವು ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಾನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಫುಡ್ ಕಲರ್ ಕೂಡ ಹಾಕೋತಾರೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಕೇಸರಿ ದಳನ ಹಾಲಲ್ಲಿ ನೆನೆಸಿ ಕೂಡ ಇದರಲ್ಲಿ ಹಾಕೊಬೋದು. ಅದು ನ್ಯಾಚುರಲ್ ಫುಡ್ ಕಲರ್ ಆಗಿರುತ್ತೆ. ತುಂಬ ಚೆನ್ನಾಗೂ ಟೇಸ್ಟ್ ಕೂಡ ಕೊಡುತ್ತೆ. ಸೊ ನಾನು ದೇವರಿಗೆ ಇಷ್ಟ ಆಗಿರುವಂತಹ ರವಾ ಶೀರ ಅಥವಾ ರವಾ ಹಲ್ವಾ ರೆಡಿ ಆಗಿದೆ. ಇದ್ರ ಜೊತೆ ಮೊಸರನ್ನು ಕೂಡ ನೀವು ನೈವೇದ್ಯವಾಗಿ ಇಡ್ಬೋದು. ಅದು ಕೂಡ ದೇವಿಗೆ ತುಂಬ ಇಷ್ಟವಾದದ್ದು. ಹಾಗೆ ಇವತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದೆ. ಇವತ್ತು ನವರಾತ್ರಿಯ 4ನೇ ದಿನದ ಡ್ರೆಸ್ ಕೋಡ್ ಕಲರ್ ಬಂದ್ಬಿಟ್ಟು ಆರೆಂಜ್. ಸೊ ಅದೇ ಕಲರಿನ ಸಾರಿ ಉಟ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಇವತ್ತು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ರು, ನೋಡ್ಬೋದು ನೀವು ಕೂಡ. ಹಾಗೆ ದೇವಸ್ಥಾನದಲ್ಲಿ ದಿನಕ್ಕೊಂದು 9 ದಿನಗಳ ಕಾಲ ದಿನಕ್ಕೊಂದು ಒಂದು ಅಲಂಕಾರವನ್ನು ಮಾಡ್ತಾರೆ. ಸೊ ನಾವು ಹೋದಾಗ ಮಹಾಮಂಗಳಾರತಿ ಕೂಡ ಸಿಕ್ತು. ನೀವು ಕೂಡ ಇದನ್ನು ನೋಡ್ಬೋದು. ದೇವಿಯ ಅಲಂಕಾರ ಮಾತ್ರ ಇವತ್ತು ತುಂಬ ಚೆನ್ನಾಗಿ ಮಾಡಿದರು. ನೀವು ಆ ದೇವಿಯ ದರ್ಶನವನ್ನು ಪಡೀರಿ. ಹಾಗೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋಸು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಚಾನಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗೆ ಬರ್ತಾ ಇದೆ ನನ್ನ ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.